ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸಂತೃಪ್ತಿ ಕಿಚನ್ಗೆ. ನಾನು ಪ್ರಿಯಾಂಕಾ. ಇವತ್ತು ನಾನು ನಿಮಗೆ ವೆಜ್ ಪಪ್ಸನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹೊರಗಡೆ ಸಿಗುವಂಥ ವೆಜ್ ಪಪ್ಸನ್ನು ತಿಂದು ಆರೋಗ್ಯನ ಹಾಳು ಮಾಡ್ಕೊಳ್ಳೋಕ್ಕಿಂತ ಮನೆಯಲ್ಲಿ ಆರೋಗ್ಯಕರವಾಗಿ ವೆಜ್ ಪಪ್ಸನ್ನು ಮಾಡಿಕೊಂಡು ಮನೆ ಮಂದಿಯೆಲ್ಲ ತಿಂದರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಹಾಗಾದರೆ ಬನ್ನಿ, ತಡ ಮಾಡದೆ ವೆಜ್ ಪಪ್ಸ್ ಮಾಡಲಿಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಬರೋಣ. ಮೊದಲಿಗೆ 1 ಕಪ್ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ನಂತರ ಒಂದು ಆಲೂಗಡ್ಡೆಯನ್ನು ಚೆನ್ನಾಗಿ ತೊಳೆದು ಸಿಪ್ಪೆಯನ್ನು ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ 2 ಹೆಸರು ಕರಿಬೇವನ್ನು ಚೆನ್ನಾಗಿ ತೊಳೆದು ಅದನ್ನು ಸಹ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 1 ಟೊಮೆಟೊವನ್ನು ಸಹ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಸಹ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅರ್ಧ ಕಪ್ನಷ್ಟು ನಾನು ಹಸಿ ಬಟಾಣಿನ ತೊಗೊಂಡಿದ್ದೀನಿ. ನಂತರ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 1 ಕ್ಯಾರೆಟನ್ನು ಸಹ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಿಮಗೆ ಯಾವ ವೆಜಿಟೇಬಲ್ಸ್ ಬೇಕಾದರೂ ಸಿಕ್ಕರೂ ಅದನ್ನು ಉಪಯೋಗಿಸ್ಬೋದು. ನಂತರ ಬೀನ್ಸನ್ನು ಸಹ ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇವಿಷ್ಟು ವೆಜ್ ಪಪ್ಸ್ ಮಾಡಲಿಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು. ಇವಾಗ ವೆಜ್ ಪಪ್ಸ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಮೊದಲಿಗೆ ವೆಜ್ ಪಪ್ಸ್ ಮಾಡಲಿಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. 1 ಬೌಲನ್ನು ತಗೊಂಡು ಅದಕ್ಕೆ ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇವಾಗ ಮೈದಾ ಹಿಟ್ಟಿಗೆ 1 ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ನಂತರ 1 ಸ್ಪೂನಷ್ಟು ಅಡುಗೆ ಎಣ್ಣೆನೂ ಸಹ ಹಾಕ್ತಾಯಿದ್ದೀನಿ. ಹಾಕಿ ಡ್ರೈ ಇರುವಾಗಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗಾದರೆ ತುಪ್ಪ ಮತ್ತು ಎಣ್ಣೆ ಹಿಟ್ಟು ಚೆನ್ನಾಗಿ ಹಿಡ್ಕೊಳ್ತವೆ. ಹಾಗಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ತಾ ಬರಬೇಕು. ನೋಡಿ, ಈ ಥರ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟಿಗೆ ಕಲಿಸ್ತಾ ಬನ್ನಿ. ಜಾಸ್ತಿ ನೀರು ಹಾಕಿದರೆ ಹಿಟ್ಟು ನೀರಾಗ್ಬಿಡ್ತದೆ. ಹಾಗಾಗಿ ನೋಡಿ, ಇವಾಗ ಕಲಿಸ್ತಾ ಇದ್ದೀನಲ್ಲ, ಈ ಥರ ಕಲಿಸಿದ್ರೆ ಸಾಕು. ಇವಾಗ ಹಿಟ್ಟನ್ನೆಲ್ಲ ಕಲಿಸಿ ಆಗಿದೆ. ಕೊನೆಯಲ್ಲಿ ಸ್ವಲ್ಪ ಅಡಿಗೆ ಎಣ್ಣೆನ ಹಾಕಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು. ನಾದ್ಕೊಂಡ ನಂತರ ಒಂದು ತಟ್ಟೆಯನ್ನು ಮುಚ್ಚಿ ಅರ್ಧ ಗಂಟೆ ನೆನೆಯಲು ಬಿಡೋಣ. ಹಿಟ್ಟು ನೆನೆಯಷ್ಟರಲ್ಲಿ ವೆಜ್ ಪಪ್ಸಿಗೆ ಒಳಗಡೆ ಹಾಕಲಿಕ್ಕೆ ಪಲ್ಯನ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ಬಳ್ಳಿಯನ್ನಿಟ್ಟು ಒಗ್ಗರಣೆಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಎಣ್ಣೆ ಆದರೆ ಸಾಕು. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ಳಿ. ಸಾಸಿವೆ ಎಲ್ಲ ಚೆನ್ನಾಗಿ ಚಟಪಟ ಅಂತ ಸಿಡಿದ ನಂತರ ಹೆಚ್ಚಿರ್ತಕ್ಕಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಫ್ರೈ ಆಗ್ತಿರ್ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೋಬೇಕು. ಈರುಳ್ಳಿ ಜೊತೆಗೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಅಂಶನೆಲ್ಲ ಬಿಡುತ್ತೆ. ಹಾಗಾಗಿ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಫ್ರೈ ಆದ ನಂತರ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಆಲೂಗೆಡ್ಡೆನ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೇ ಕ್ಯಾರೆಟನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ನಂತರ ಬಟಾಣಿ ಮತ್ತು ಬೀನ್ಸನ್ನು ಸಹ ಇದ್ರ ಜೊತೆಗೇ ಹಾಕ್ಕೊಳ್ತಾ ಇದ್ದೀನಿ. ತರಕಾರಿಗಳನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇವನ್ನೆಲ್ಲ ತರಕಾರಿಗಳನ್ನು ನಾವು ಹಸಿಯಾಗಿರೋನೇ ಉಪಯೋಗಿಸಿರೋದ್ರಿಂದ
ತರಕಾರಿಗಳನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ತರಕಾರಿಗಳನ್ನು ಬೇಯಿಸ್ಕೊಳ್ಳಿ. ಇವಾಗ ಬೇಯ್ತಾ ಇರಬೇಕಾದ್ರೇ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು. ಉಪ್ಪನ್ನು ಹಾಕಿ ತರಕಾರಿಗಳನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಇವಾಗ ತರಕಾರಿಗಳು ಚೆನ್ನಾಗಿ ಬೆಂದಿದ್ದಾವೆ. ಒಂದು 4ರಿಂದ 5 ನಿಮಿಷ ಬೇಯಿಸಿದ್ರೆ ಸಾಕು. ತರಕಾರಿಗಳು ಬೆಂದ ನಂತರ ಕಟ್ ಮಾಡಿರ್ತಕ್ಕಂಥ ಟೊಮೆಟೊನ ಹಾಕ್ಕೊಳ್ಳಿ. ಟೊಮೆಟೊ ಸ್ವಲ್ಪ ಮೆತ್ತಗಾದ ನಂತರ ಇದಕ್ಕೆ ಇವಾಗ ನಾವು ಮಸಾಲೆಗಳನ್ನು ಹಾಕ್ಕೊಳ್ತಾ ಬರೋಣ. ಮೊದಲಿಗೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ಳಿ. ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ನಂತರ ಅಚ್ಚ ಖಾರದ ಪುಡಿನ 1.5 ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕು. ಕೊನೆಯಲ್ಲಿ ಗರಂ ಮಸಾಲ ಪುಡಿನೂ ಸಹ ಅರ್ಧ ಟೀ ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಮಸಾಲೆಗಳನ್ನು ಹಾಕಿದ ಮೇಲೆ ಚೆನ್ನಾಗಿ ತರಕಾರಿ ಮತ್ತು ಮಸಾಲೆಗಳು ಹಿಡ್ಕೋಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಹೆಚ್ಚಿರ್ತಕ್ಕಂಥ ಕರಿಬೇವನ್ನು ಹಾಕ್ತಾಯಿದ್ದೀನಿ. ಕರಿಬೇವನ್ನು ಹಾಕಿ ಸಹ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಆದ ನಂತರ ಇವಾಗ ಗ್ಯಾಸ್ ಆಫ್ ಮಾಡಿ ಹೆಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಇವಾಗ ಪಲ್ಯ ರೆಡಿಯಾಗಿದೆ. ನೋಡಿ, ನೋಡೋಕ್ಕೂ ಸಹ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ಪಪ್ಸ್ ಮಾಡಲಿಕ್ಕೆ ಚಪಾತಿನ ಉದ್ಕೋಬೇಕು. ಹಿಟ್ಟನ್ನು ನೆನೆ ಇಟ್ಟಿದ್ವಲ್ಲ, ಅದರಿಂದ ಇವಾಗ ಚಪಾತಿನ ಉದ್ಕೊಳ್ಳೋಣ. ನೋಡಿ, ಇವಾಗ ಹಿಟ್ಟು ಎಷ್ಟು ಚೆನ್ನಾಗಿ ನೆಂದಿದೆ ಅಂತ. ಈ ಥರ ನೆಂದರೆ ಸಾಕು. ಇವಾಗ ಕೈಗೆ ಸ್ವಲ್ಪ ಅಡುಗೆ ಎಣ್ಣೆನ ಸವರ್ಕೊಂಡು ಹಿಟ್ಟಿಂದ ಉಳ್ಳೆಗಳನ್ನು ರೆಡಿ ಮಾಡ್ಕೊಳ್ಳೋಣ. ಚಪಾತಿ ಮಾಡಲಿಕ್ಕೆ ನಾವು ಉಳ್ಳೆಗಳನ್ನು ತೆಗಿತೀವಲ್ಲ, ಆ ಸೈಜಲ್ಲಿದ್ದರೆ ಸಾಕು. ನೋಡಿ, ಇವಾಗ ನಾನು ಇಷ್ಟು ಹಿಟ್ಟಲ್ಲಿ 5 ಉಳ್ಳೆಗಳನ್ನು ಮಾಡ್ತಾಯಿದ್ದೀನಿ.
ಸೈಜಲ್ಲಿದ್ದರೆ ಸಾಕು. ಇವಾಗ ಎಲ್ಲ ಉಳ್ಳೆಗಳು ಆದ ನಂತರ ಇವನ್ನೆಲ್ಲ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಇಟ್ಕೊಳ್ಳಿ. ಇವಾಗ ಇದನ್ನ ಉದ್ದಲಿಕ್ಕೆ ಒಣ ಹಿಟ್ಟನ್ನು ತಗೊಂಡಿದ್ದೀನಿ. ನಾನು ಮೈದಾ ಹಿಟ್ಟನ್ನೇ ಉಪಯೋಗಿಸ್ತಾ ಇದ್ದೀನಿ ಇಲ್ಲಿ. ಚಪಾತಿ ಹಿಟ್ಟಲ್ಲೂ ಸಹ ವೆಜ್ ಪಪ್ಸನ್ನು ಮಾಡ್ಬೋದು, ಆದರೆ ಅವು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನೋಡಿ ಇವಾಗ ಚಪಾತಿಗಳನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಮಣೆ ಮತ್ತು ಲಟ್ಟಣಿಗೆನ ತಗೊಂಡು ಉಳ್ಳಿಗೆ ಇವಾಗ ಒಣ ಹಿಟ್ಟನ್ನು ಸವರ್ಕೊಂಡು ಒಂದು ಮಣೆ ಮೇಲೆ ಇಟ್ಟು ಲಟ್ಟಣಿಗೆಯನ್ನು ಲಟ್ಟಿಸ್ತಾ ಬನ್ನಿ. ನೋಡಿ ಈ ಥರ ಲಟ್ಟಿಸ್ಕೋಬೇಕು. ಎಲ್ಲ ಕಡೆಯೂ ಸಮನಾಗಿ ಲಟ್ಟಿಸ್ಕೊಳ್ತಾ ಬನ್ನಿ. ಒಂದು ಕಡೆ ದಪ್ಪ ಮತ್ತು ಒಂದು ಕಡೆ ತೆಳು ಆಗಬಾರ್ದು. ತುಂಬ ದಪ್ಪನೂ ಉದ್ಕೋಬೇಡಿ, ತುಂಬ ತೆಳುವು ಉದ್ಕೋಬೇಡಿ, ಮೀಡಿಯಮ್ ಸೈಜಲ್ಲಿ ಇರಬೇಕು. ನೋಡಿ ಇವಾಗ ತೋರಿಸ್ತಾ ಇದ್ದೀನಲ್ಲ, ಈ ಸೈಜಲ್ಲಿದ್ದರೆ ಸಾಕು. ನಾನು ಇದೇ ತರಹನೇ ಎಲ್ಲ ಚಪಾತಿಗಳನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಇವಾಗ ಒಂದು ತಟ್ಟೆಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಚಪಾತಿಗಳ ಮಧ್ಯೆ ಹಚ್ಚಲಿಕ್ಕೆ ಇವಾಗ ಒಂದು ಮಿಶ್ರಣವನ್ನು ರೆಡಿ ಮಾಡ್ಕೋಬೇಕು. ಈ ಮಿಶ್ರಣವನ್ನು ಹಚ್ಚಿದರೆ ಚಪಾತಿಗಳ ಲೇಯರ್ ಥರ ಬರ್ತಾವಲ್ಲ, ಹಾಗಾಗಿ ಸಣ್ಣ ಬೌಲನ್ನು ತಗೊಂಡು ಅದಕ್ಕೆ 1 ಸ್ಪೂನ್ ತುಪ್ಪನ ಹಾಕ್ತಾಯಿದ್ದೀನಿ. ನಂತರ 1 ಸ್ಪೂನ್ ಮೈದಾ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಮಿಶ್ರಣ ಆಗಬೇಕು. ಸ್ವಲ್ಪ ಗಟ್ಟಿನೇ ಇರಬೇಕು. ಹಾಗಾಗಿ ಇವಾಗ ಮಿಶ್ರಣ ರೆಡಿಯಾಗಿದೆ. ಇವಾಗ ಸೆಲ್ಫ್ ಮೇಲೆ ಒಣ ಹಿಟ್ಟನ್ನು ಸ್ವಲ್ಪ ಸವರ್ಕೊಂಡು ಒಂದೊಂದಾಗಿಯೇ ಚಪಾತಿನ ಹಾಕ್ತಾ ಬನ್ನಿ. ಇವಾಗ ಒಂದು ಚಪಾತಿನ ಹಾಕ್ತಾಯಿದ್ದೀನಿ ನೋಡಿ. ಒಣ ಹಿಟ್ಟನ್ನು ಹಾಕೋದ್ರಿಂದ ಸೆಲ್ಫಿಗೆ ಚಪಾತಿಗಳು ಅಂಟ್ಕೊಳ್ಳೋದಿಲ್ಲ. ಹಾಗಾಗಿ ಇವಾಗ ಒಂದು ಚಪಾತಿನ ಹಾಕಿ ಅದಕ್ಕೆ ಆಗಿದೆ. ಇದ್ರ ಮೇಲೆ ಮಿಶ್ರಣವನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಚ್ತಾ ಇದ್ದೀನಿ. ಎಲ್ಲ ಕಡೆಗೂ ಚೆನ್ನಾಗಿ ಮಿಶ್ರಣವನ್ನು ಹಚ್ತಾ ಬನ್ನಿ. ನೋಡಿ ಈ ಥರ ಎಲ್ಲ ಕಡೆಗೂ ಹಚ್ಚಿದರೆ ಸಾಕು. ಇವಾಗ ಹಚ್ಚಿ ಆಗಿದೆ. ಇವಾಗ ಇದ್ರ ಮೇಲೆ ಮತ್ತೊಂದು ಚಪಾತಿನ ಹಾಕ್ತಾ ಇದ್ದೀನಿ. ಮತ್ತು ಅದೇ ತರಹನೇ ಮಿಶ್ರಣವನ್ನು ಚಪಾತಿಗೆ ಹಚ್ತಾ ಇದ್ದೀನಿ. ನೋಡಿ ಈ ಥರ ಎಲ್ಲ ಕಡೆಗೂ ಹಚ್ಚಿ ಮತ್ತೊಂದು ಚಪಾತಿನ ಹಾಕಿ ಇದೇ ತರಹನೇ 5 ಚಪಾತಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ ನಂತರ ಲಟ್ಟಣಿಗೆ ತಗೊಂಡು ಸ್ವಲ್ಪ ಮೆಲ್ಲಗೇ ಉದ್ಕೊಳ್ತಾ ಬನ್ನಿ. ತುಂಬ ಪ್ರೆಸ್ ಮಾಡಬೇಡಿ, ಮೇಲ್ಮೇಲೆ ಸ್ವಲ್ಪ ಉದ್ತಾ ಬನ್ನಿ. ಈ ಥರ ಎಲ್ಲ ಉದ್ಕೊಂಡಾದಮೇಲೆ ಆ ಕಡೆ ಮತ್ತು ಈ ಕಡೆ ಸ್ವಲ್ಪನೇ ಹಿಟ್ಟನ್ನು ಕಟ್ ಮಾಡ್ಕೊಳ್ಳಿ. ಈಗ ಕಟ್ ಮಾಡಿಕೊಂಡ್ರೆ ಚೌಕಾಕಾರದಲ್ಲಿ ಹಿಟ್ಟಾಗುತ್ತೆ. ಹಾಗಾಗಿ ಒಂದು ಚಾಕುನ ತಗೊಂಡು ಕಟ್ ಮಾಡಿಕೊಂಡು ಎತ್ತಿಡಿ. ಇವಾಗ ಮಧ್ಯಭಾಗದಲ್ಲಿ ಸಮನಾಗಿ ಒಂದು ಗೆರೆಯನ್ನು ಹಾಕ್ಕೊಳ್ಳಿ. ಚಾಕುವಿನಿಂದ ಮಧ್ಯೆ 2 ಗೆರೆಗಳನ್ನು ಹಾಕ್ಕೊಳ್ತಾ ಬನ್ನಿ. ನೋಡಿ ಈ ಥರ ಕಟ್ ಮಾಡ್ಕೋಬೇಕು. ನಾನಿಲ್ಲಿ 6 ವೆಜ್ ಪಪ್ಸನ್ನು ಮಾಡ್ತಾಯಿದ್ದೀನಿ. ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಿಟ್ಟನ್ನು ಕಲಿಸ್ಕೊಂಡು ಮಾಡ್ಕೊಳ್ಳಿ. ನೋಡಿ ಇವಾಗೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೇ ಪಲ್ಯನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಪಲ್ಯನ ಎಲ್ಲದಕ್ಕೂ ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಪಲ್ಯನ ಹಾಕ್ಕೊಳ್ಳಿ. ಆಮೇಲೆ ಮಡಚಾದ್ಮೇಲೆ ಚಪಾತಿಗಳೆಲ್ಲ ಒಡ್ಕೊಳ್ತವೆ. ಹಾಗಾಗಿ ಸ್ವಲ್ಪನೇ ಪಲ್ಯನ ಹಾಕ್ತಾ ಬನ್ನಿ. ಈ ಥರ ಎಲ್ಲದಕ್ಕೂ ಪಲ್ಯನ ಹಾಕಿದ ನಂತರ ಆವಾಗಲೇ ನಾವು ತುಪ್ಪ ಮತ್ತು ಮೈದಾ ಹಿಟ್ಟಿನ ಮಿಶ್ರಣ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಅದನ್ನೇ ಎಲ್ಲ ಎಲೆಗಳ ತುದಿಗೂ ಹಚ್ತಾ ಇದ್ದೀನಿ.
ಹಚ್ಚಿದ ಮೇಲೆ ಒಂದೊಂದಾಗಿಯೇ ಫೋಲ್ಡ್ ಮಾಡ್ತಾ ಬನ್ನಿ. ನೋಡಿ ಈ ಥರ ಮೆಲ್ತಗೆ ಮಾಡಬೇಕು. ತುಂಬ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ, ಒಡ್ಕೋತವೆ. ಹಾಗಾಗಿ ನೋಡಿ ಇವಾಗ ಒಂದು ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಎಲ್ಲ ಕಡೆಗೂ ಪ್ರೆಸ್ ಮಾಡ್ತಾ ಬನ್ನಿ. ಎಲೆಗಳ ತುದಿಗಳನ್ನು ಚೆನ್ನಾಗಿ ಪ್ರೆಸ್ ಮಾಡಿ. ನೋಡಿ ಇವಾಗೆಲ್ಲ ಪ್ರೆಸ್ ಮಾಡಿ ಒಂದು ತಟ್ಟೆಗೆ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಇನ್ನೊಂದು ವೆಜ್ ಪಪ್ಸನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಮಡಚಿ ಎಲ್ಲ ತುದಿಗಳನ್ನು ಚೆನ್ನಾಗಿ ಒತ್ತಬೇಕು. ಇದೇ ತರಹನೇ ಎಲ್ಲ ಪಪ್ಸ್ಗಳನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆಯಲ್ಲಿ ಕರಿಲಿಕ್ಕೆ ಎಣ್ಣೆನ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ಬಾಳೆಹಣ್ಣಿಟ್ಟು ವೆಜ್ ಪಪ್ಸ್ ಕರಿಲಿಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಒಂದೊಂದಾಗಿಯೇ ಪಪ್ಸನ್ನು ಬಿಡ್ತಾ ಬನ್ನಿ. ನಾನಿಲ್ಲಿ 2 ಪಪ್ಸನ್ನು ಒಂದೇ ಸರಿಗೆ ಕರಿತಾ ಇದ್ದೀನಿ. ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಪಪ್ಸ್ಗಳು ಬೇಯೋದಿಲ್ಲ. ನೀವು ವೆಜ್ ಪಪ್ಸನ್ನು ಬೇಯಿಸುವಾಗ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸಬೇಕು. ಒಳಗಡೆ ಇರೋ ಲೇಯರು ಬೇಯೋದಿಲ್ಲ. ಹಾಗಾಗಿ ನೋಡಿ ಇವಾಗ ಒಂದು ಜಾಲ್ ಸೌಟನ್ನು ತಗೊಂಡು 2 ಕಡೆಗೂ ಚೆನ್ನಾಗಿ ಬೇಯಿಸ್ಕೊಳ್ತಾ ಬನ್ನಿ. ಒಂದು 4ರಿಂದ 5 ನಿಮಿಷ ಬೇಯಿಸ್ಬೇಕು ಇವನ್ನ. ನೋಡಿ ಈ ಥರ ಬೇಯಿಸ್ಕೊಳ್ತಾ ಬನ್ನಿ. ಬ್ರೌನ್ ಕಲರ್ ಬರೋವರೆಗೂ ಬೇಯಿಸಿದರೆ ಸಾಕು. ನೋಡಿ ಇವಾಗ ಬ್ರೌನ್ ಕಲರ್ ಸಹ ಬಂದಿದೆ. 4ರಿಂದ 5 ನಿಮಿಷವೂ ಆಗಿದೆ. ಇವಾಗ ಇದನ್ನು ಒಂದು ತಟ್ಟೆಗೆ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ನಾನು ಇದೇ ಥರನೇ ಎಲ್ಲ ವೆಜ್ ಪಪ್ಸನ್ನು ಕರ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಇವಾಗ ವೆಜ್ ಪಪ್ಸ್ ರೆಡಿಯಾಗಿದ್ದಾವೆ. ಇದನ್ನು ನಾವು ಟೊಮೆಟೊ ಸಾಸ್ ಜೊತೆ ತಿಂದ್ರಂತೂ ಸಖತ್ತಾಗಿರ್ತದೆ. ನಿಮಗೆ ಒಂದು ವೆಜ್ ಪಪ್ಸನ್ನು ಕಟ್ ಮಾಡಿ ಸಹ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ನೋಡಿ ಇನ್ನೂ ಬಿಸಿ ಬಿಸಿಯಾಗೇ ಇದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಳಗಡೆ ಲೇಯರ್ ಕಾಣ್ತಾ ಇದ್ದಾವೆ ನೋಡಿ. ಮೇಲ್ಗಡೆ ಸ್ವಲ್ಪ ಟೊಮೆಟೊ ಸಾಸನ್ನು ಹಾಕ್ಕೊಂಡು ತಿಂದರೆ ವೆಜ್ ಪಪ್ಸ್ ಸಖತ್ತಾಗಿರ್ತದೆ. ನೀವು ಮನೆಯಲ್ಲಿ ವೆಜ್ ಪಪ್ಸನ್ನು ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ರುಚಿಕರವಾದ ಅಡುಗೆಯೊಂದಿಗೆ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್. ಕಟ್ ಮಾಡ್ಕೊಳ್ಸೋಕನ